ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರ ಕಟ್ ಹಾಕೋದಕ್ಕೆ ಪ್ಲಾನ್ ಮಾಡಿದೆ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕೀಗ ಬಿಜೆಪಿ ಸರ್ವಸನ್ನದ್ಧವಾಗಿದ್ದು ಸದನದ ಹೊರ ಒಳಗೆರಡೂ ಕಡೆಗೂ ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಿಕ್ಕೆ ಮಾರ್ಚ್ 3ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗುತ್ತೆ. ಆಡಳಿತ ಪಕ್ಷದ ವಿರುದ್ಧ ಗಮನ ಸೆಳೆಯುವ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಹಲವಾರು ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದೆಯಂತ ವಿರೋಧ ಪಕ್ಷ ಬಿಜೆಪಿ. ಆಡಳಿತ ಪಕ್ಷದ ವಿರುದ್ಧ ಗಮನ ಸೆಳೆಯುವ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಬಿಜೆಪಿ ಬತ್ತಳಿಕೆಯಲ್ಲಿ ಸಿದ್ಧವಾಗಿದೆ ಹಲವಾರು ಬ್ರಹ್ಮಾಸ್ತ್ರಗಳು. ಬಜೆಟ್ ಮೇಲಿನ ಅಧಿವೇಶನ ಮಾರ್ಚ್ 3ರಿಂದ ಆರಂಭವಾಗುತ್ತೆ. ಸದನದಲ್ಲಿ 7ನೇ ತಾರೀಕು ಬಜೆಟ್ ಮಂಡನೆಯಾಗತ್ತೆ. ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ ಹಾಕುವ ಪ್ಲಾನ್ ಅನ್ನ ಹೆಣಿತಾ ಇದೆ. ಮಾರ್ಚ್ 3ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗ್ತಿದ್ದು ಅಲ್ಲಿ ಸರ್ಕಾರವನ್ನ ಶತಾಯಗತಾಯ ಕಟ್ ಹಾಕಬೇಕು ಅಂತ ಹೇಳಿ ನೆಲದ ಕಸರತ್ತನ್ನ ನಡೆಸ್ತದೆ. ಬೇರೆ ಬೇರೆ ವಿಚಾರಗಳ ಬ್ರಹ್ಮಾಸ್ತ್ರದ ಮೂಲಕ ಕಟ್ ಹಾಕಬೇಕು ಸರ್ಕಾರವನ್ನ ಅಂತ ಸಾಕಷ್ಟು ವಿಚಾರಗಳಿದೆ. MES ಪುಂಡಾಟ ಆಗಿರ್ಬೋದು ಅಥವಾ ಮೈಸೂರಿನಲ್ಲಾದ ಗಲಭೆ ಪ್ರಕರಣ ಆಗಿರಬಹುದು, ಬಿಜೆಪಿಯವರಿಗೆ ಬ್ರೇಕ್ ಹಾಕಿರೋದು, ಹಗರಣಗಳ ವಿಚಾರ, ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕು ಹಾಕೊಂಡಿರೋ ವಿಚಾರ, ಎಲ್ಲವನ್ನ ಒಂದಷ್ಟು ಬ್ರಹ್ಮಾಸ್ತ್ರಗಳನ್ನ ಮುಂದಿಟ್ಕೊಂಡು ಸದನದಲ್ಲಿ ಕಟ್ ಹಾಕುವಂತಹ ಚಿಂತನೆಯನ್ನ ನಡೆಸಿದ್ದಾರೆ ಅಂತ. ನೋಡೋಣ ಏನೆಲ್ಲ ಮಾಡ್ತಾರೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನು ಮಾರ್ಚ್ 3ರಿಂದ ಆರಂಭವಾಗುತ್ತೆ ಅಧಿವೇಶನ, ವಿಧಾನಮಂಡಲದ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ ಹಾಕಬೇಕು ಅನ್ನುವಂತಹ ಬಿಜೆಪಿ ಪ್ಲಾನ್ ಏನು ಹೆಣದಿದೆ, ಅದು ಯಶಸ್ವಿ ಆಗುತ್ತೆ? ಏನೆಲ್ಲ ಬ್ರಹ್ಮಾಸ್ತ್ರಗಳಿದೆ, ಏನ್ ಸಿಗ್ತಿದೆ ಅಪ್ಡೇಟ್ಸ್ ಈ ಬಗ್ಗೆ ಅಂತ? ಪವಿತ್ರ, ಈಗಾಗಲೇ ಬಜೆಟ್ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಾ ಇದೆ. ಬಜೆಟ್ ಆರಂಭದಿಂದಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಸಿದ್ಧತೆ ನಡೆಸಿವೆ. ಅದರಂತೆ ಬಿಜೆಪಿಯ ನಾಯಕರು ಕೂಡ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರು ಕೂಡ ವಿಧಾನ ಪರಿಷತ್ನ ವಿರೋಧ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಸಭೆ ನಡೆಸಿ ಏನೆಲ್ಲ ಸರ್ಕಾರದ ವಿರುದ್ಧ ಒಂದು ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಬೇಕು, ಏನೆಲ್ಲ ಸರ್ಕಾರದ ವೈಫಲ್ಯಗಳಿಗೆ ಅವುಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಅದರಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಬಿಜೆಪಿಯ ನಾಯಕರು ಕೂಡ ಸೇರಿದಂತೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ, ಈಗಾಗಲೇ ಬಿಜೆಪಿಯ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಅಸ್ತ್ರಗಳು ಅಂತಂದ್ರೆ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯವ್ರಿಗೆ ಕ್ಲೀನ್ ಚೀಟ್ ಏನ್ ಸಿಕ್ಕಿದೆ ಅದನ್ನ ಖುದ್ದಾಗಿ ಪ್ರಶ್ನೆ ಮಾಡುವಂತದ್ದು, ಇದು ಸರಿಯಾಗಿರ್ತಕ್ಕಂಥ ತನಿಖೆ ಆಗಿಲ್ಲ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹಸ್ತಕ್ಷೇಪ ಆಗಿರ್ತಕ್ಕಂಥದ್ದು, ಅವರ ಕೈ ಕೆಳಗಡೆ ಬರ್ತಕ್ಕಂಥ ಅಧಿಕಾರಿಗಳು ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂದುಕೊಂಡಂತೆ ಅದು ಕ್ಲೀನ್ ಚೀಟ್ ಸಿಕ್ಕಿದೆ ಅನ್ನುವಂಥದ್ದನ್ನು ಪ್ರಬಲವಾಗಿ ಸದನದ ಕಲಾಪಗಳಲ್ಲಿ ಗಮನವನ್ನ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ತಾಲೀಮನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ರಸ್ತೆ ಮತ್ತು ಟ್ರಾಫಿಕ್ ಮತ್ತೆ ಅವ್ಯವಸ್ಥೆ ಮತ್ತೆ ಮೆಟ್ರೋ ದರ ಏರಿಕೆ ಇವುಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಬೇಕು. ಮತ್ತೆ ಇತ್ತೀಚೆಗೆ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅಂದ್ರೆ 2-3 ವರ್ಷಗಳಲ್ಲಿ ಈ ಬೆಂಗಳೂರನ್ನ ದೇವರು ಬಂದ್ರು ಸಹಿತ ಸರಿ ಮಾಡಕ್ಕಾಗಲ್ಲ ಅನ್ನುವಂತ ಹೇಳಿಕೆ ಏನಿದೆ, ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳಾಗಿರ್ಬೋದು, ಈ ಒಂದು ಮತ್ತೆ ಮೆಟ್ರೋ ದರ, ಇತ್ತೀಚೆಗೆ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ. ಇವುಗಳನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಅದಕ್ಕೆ ಒಂದು ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ
ಗ್ಯಾರಂಟಿ ಯೋಜನೆ, ಈ ಒಂದು ಗ್ಯಾರಂಟಿ ಯೋಜನೆಗಳು ವಿಳಂಬವಾಗಿರ್ತಕ್ಕಂಥದ್ದನ್ನ ಈಗಾಗಲೇ 3-4 ತಿಂಗಳಾದ್ರೂ ಸಹಿತ ಏನು ಭಾಗ್ಯಲಕ್ಷ್ಮಿ ಅಂತಕ್ಕಂಥದ್ದು ಈಗಾಗಲೇ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಕೂಡ ಸಿಗ್ತಾ ಇಲ್ಲ. ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಿದ್ದೇವೆ, ಜನರಿಗೆ ತಲುಪ್ತಾ ಇದೆ, ಫಲಾನುಭವಿಗಳಿಗೆ ಸಿಗ್ತಾ ಇದೆ, ಅದರಿಂದ ಬೇರೆ ಬೇರೆ ಚಟುವಟಿಕೆಗಳು ಬಳಸ್ಕೊಳ್ತಾ ಇದ್ದಾರೆ, ಅವರ ಜೀವನೋಪಾಯಕ್ಕೆ ಸಹಾಯಕ ಆಗ್ತಾ ಇದೆ. ಹೀಗೆ ಹಲವಾರು ರೀತಿಯಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ನಾಯಕರು ಅವ್ರದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಇತ್ತೀಚೆಗೆ 3-4 ತಿಂಗಳಿಂದಲೂ ಕೂಡ ಅದು ನಿಂತು ಹೋಗಿರ್ತಕ್ಕಂಥದ್ದು, ಹಣ ಜಮೆ ಆಗ್ತಿಲ್ಲ, ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವುಗಳ ಗ್ಯಾರಂಟಿಗಳ ಸಫಲತೆ ಎಷ್ಟು ಹಣ ಇಲ್ಲಿ ಬಜೆಟ್ ನಲ್ಲಿ ಮೀಸಲಿಡಾಗಿತ್ತು, ಎಷ್ಟು ಹಣ ಖರ್ಚು ಮಾಡಿದ್ದೀರಾ, ಎಷ್ಟು ಫಲಾನುಭವಿಗಳು ಸಿಕ್ಕಿದೆ, ಇವುಗಳನ್ನೆಲ್ಲವನ್ನು ಕೂಡ ವಿಸ್ತೃತವಾಗಿ ಒಂದು ಗಮನ ಸೆಳೆಯಲಿಕ್ಕೆ ಸದನಗಳಲ್ಲಿ ಅನ್ನುವಂಥ ರೀತಿಯಲ್ಲಿ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಮುಂದಿಟ್ಟುಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ಆಗಿರ್ತಕ್ಕಂಥ ಗಲಭೆ ಪ್ರಕರಣ, ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೊಲೀಸರಿಗೂ ಕೂಡ ಸರಿಯಾಗಿ ರಕ್ಷಣೆ ಇಲ್ವಾ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಡ್ತಾ ಇದೆ, ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಕಟ್ಟಿ ಆಗ್ತಾ ಇದ್ದಾರೆ, ಸಮುದಾಯಗಳನ್ನ ಓಲೈಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಆರೋಪಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಸದನದಲ್ಲಿ ನಡೆಯುವಂತ ಒಂದು ಏನು ಭಿತ್ತಿ ಪತ್ರಗಳನ್ನ ಹಿಡಿಯುವ ಮುಖಾಂತರ ಆಗಿರ್ಬೋದು, ಒಟ್ಟಿನಲ್ಲಿ ಸರ್ಕಾರದ ಒಂದು ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಏನೆಲ್ಲ ಕಸರತ್ತು ಮಾಡಬೇಕು, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಅವನ್ನೆಲ್ಲವನ್ನು ಕೂಡ ಸರಿಯಾದ ಉತ್ತರಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು, ಅವುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಸದನಗಳಲ್ಲಿ ಸರ್ಕಾರನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಪವಿತ್ರ ಬಸವರಾಜ್, ಖಂಡಿತ ನೀವು ಹೇಳ್ದಂಗೆ ಸಾಕಷ್ಟು ವಿಚಾರಗಳು ಇದೆ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿ. ಬಟ್ ಅದಕ್ಕೆ ಸರ್ಕಾರ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡತ್ತೆ? ಸರ್ಕಾರ ಕೂಡ ನಾನೇನು ಕೈಕಟ್ಟಿ ಕೂರಲ್ಲ, ಅವ್ರ ಅಸ್ತ್ರಗಳಿಗೆ ನಮ್ಮ ಹತ್ರ ಪ್ರಬಲ ಬ್ರಹ್ಮಾಸ್ತ್ರಗಳೇ ಇದೆ ಅಂತ ಪ್ರತಿ ಬಾರಿ ಕೂಡ ಅಧಿವೇಶನದಲ್ಲಿ ಇದೇ ಚರ್ಚೆಗಳಾಗತ್ತೆ. ಅವ್ರ ವಾದ ವಿವಾದಗಳಿಂದಲೇ ಮುಂದೂಡಿಕೆ ಆಗಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಹಾಗಾಗಿ ಈ ಬಾರಿ ಸರ್ಕಾರ ಎಲ್ಲವನ್ನ ತಲೆಗೆ ಹಾಕೊಳ್ಳದೆ ಅಧಿವೇಶನದತ್ತ ಮುಖ ಮಾಡತ್ತಾ ಅಥವಾ ಏನಾದ್ರೂ ತಕ್ಕ ಬ್ರಹ್ಮಾಸ್ತ್ರವನ್ನ ಹೂಡುತ್ತಾ ಅಂತ? ಪವಿತ್ರ, ಒಂದ್ ಕಡೆ ವಿಪಕ್ಷಗಳು ಕಟ್ಟಿ ಹಾಕುವಂಥದ್ದು ಸರ್ವೇ ಸಾಮಾನ್ಯ, ಅದಕ್ಕೆ ಆಡಳಿತಾರೂಢ ಪಕ್ಷವು ಕೂಡ ಸಿದ್ಧರಾಗಬೇಕು, ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲವಷ್ಟು ಪ್ರಕರಣಗಳು ಮತ್ತೆ ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಅದನ್ನ ವಿಪಕ್ಷಗಳು ಇದು ಸರಿಯಾಗಿ ತನಿಖೆ ಆಗಿಲ್ಲ ಅನ್ನುವಂಥದ್ದು ಪ್ರಸ್ತಾಪ ಮುಂದಿಟ್ಟಾಗ ಅದಕ್ಕೆ ಲೋಕಾಯುಕ್ತರು ಕೂಡ ಸಮರ್ಥರಿದ್ದಾರೆ, ಮತ್ತೆ ಬೇರೆ ತನಿಖೆ ವ್ಯವಸ್ಥೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನಿಖೆಗಳು ಪೂರ್ಣಗೊಂಡಿವೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಮತ್ತೆ ಈಗಾಗಲೇ ಲೋಕಾಯುಕ್ತರು ಕೂಡ ಸ್ವತಂತ್ರವಾಗಿರ್ತಕ್ಕಂಥ, ಇದರಲ್ಲಿ ಹಸ್ತಕ್ಷೇಪ ಇಲ್ಲ, ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಮೂಡ ಪ್ರಕರಣದಲ್ಲಿ ಯಾವುದೇ ರೀತಿ ತಪ್ಪು ಇಲ್ಲ ಅನ್ನುವಂಥದ್ದನ್ನ ಪ್ರಬಲವಾಗಿ ವಾದವನ್ನು ಕೂಡ ಮಾಡಲಿದೆ. ಇನ್ನೊಂದು ಪ್ರಮುಖವಾಗಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಈ ಒಂದು ಬೆಂಗಳೂರಿನ ಅವ್ಯವಸ್ಥೆ ಆಗಿರ್ಬೋದು, ಈ ಒಂದು ವಿಚಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹಿಂದಿನ ಅವರು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಯೋಜನೆಗಳಾಗಿದ್ದಾವೆ, ಯಾವ ರೀತಿ ಸರಿಪಡಿಸಿದ್ದಾರೆ, ಅವುಗಳನ್ನು ಕೂಡ ಸಮಗ್ರವಾಗಿರ್ತಕ್ಕಂಥ ವಿವರಣೆ ಕೂಡ ಕೊಡುವ ಮುಖಾಂತರ ತಿರುಗೇಟನ್ನು ಕೊಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ಮೈಸೂರಿನ ಉದಯಗಿರಿ ಪ್ರಕರಣ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಾಗಿರ್ಬೋದು, ಅಲ್ಲಿ ಏನೆಲ್ಲ ಗೃಹ ಸಚಿವರು ಪರಿಶೀಲನೆ ಆಗಿರ್ಬೋದು, ಕೆಲವಷ್ಟು ಸಚಿವರು ಹೋಗಿ ಅಲ್ಲಿ ಹೇಳಿಕೆಗಳನ್ನು ಕೊಡುವಂತದ್ದಾಗಿರ್ಬೋದು, ಮತ್ತೆ ಪೊಲೀಸರು ತೆಗೆದುಕೊಂಡಂತ ಕ್ರಮಗಳು ಎಲ್ಲವನ್ನು ಕೂಡ ವಿಸ್ತೃತವಾಗಿ ಸದನದ ಮುಂದೆ ಇಡುವಂತ ಸಾಧ್ಯತೆ ಇದೆ. ಹೀಗೆ ಮತ್ತೆ ಗ್ಯಾರಂಟಿಗಳ ಯೋಜನೆ ಸಂಬಂಧಪಟ್ಟಂತೆ ಕೂಡ ಎಷ್ಟು ಹಣ ಖರ್ಚಾಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ, ಏನೆಲ್ಲ ಅದು ಒಂದ್ ಕಡೆ ತೊಂದರೆ ಆಗಿದೆ, ಏನ್ ತಾಂತ್ರಿಕ ದೋಷನ ಅಥವಾ ಯಾವ ರೀತಿ ಸರಿಪಡಿಸಿದ್ದಾರೆ, ಇವೆಲ್ಲವನ್ನು ಕೂಡ ವಿಪಕ್ಷ ನಾಯಕರು ಕೇಳಿದಂತ ಸಂದರ್ಭದಲ್ಲಿ ಅದನ್ನು ಸದನದ ಮುಂದೆ ಉತ್ತರ ಕೊಡುವ ಮುಖಾಂತರ ವಿರೋಧ ಪಕ್ಷದ ಒಂದು ವಾಕ್ ಸಮರಕ್ಕೆ ಇವರು ಕೂಡ ಒಂದು ತಿರುಗೇಟನ್ನು ಕೊಡುವಂತ ಎಲ್ಲ ಸಿದ್ಧತೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಬಿಜೆಪಿ ಒಂದಷ್ಟು ಅಸ್ತ್ರಗಳನ್ನ ಮುಂದಿಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ ಹಾಕಬೇಕು, ಸದನದ ಗಮನವನ್ನ ಸೆಳಿಬೇಕು ಅಂತ ಮುಂದಾಗಿರುವುದು. ಸೊ ಕಾದ್ ನೋಡೋಣ ಯಾವ ರೀತಿಯಾಗಿ ಸದನದಲ್ಲಿ ಅಬ್ಬರಿಸ್ತಾರೆ ಏನು ಎತ್ತ ಅಂತ ಮತ್ತಷ್ಟು